ಚಿನ್ನದಂತ ಮನುಷ್ಯ. ಈ ತರ ಯಾವ್ದಾದ್ರು ಪ್ರೊಫೈಲ್ ಚಾಲೆಂಜ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆಯಾ ನೋಡಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಹಾಯ್ ನಮಸ್ತೆ. ನಾವೆಲ್ಲ ಇವತ್ತು ಶೇಡ್ಸ್ ಹಾಕೊಂಡು ಓಪನಿಂಗ್ ಮಾಡ್ತಾ ಇದೀವಿ. ಫಸ್ಟ್ ಇವನ್ನ ತೋರಿಸ್ಬಿಡ್ತೀನಿ. ವಿಯಾನ್ ಶೇಡ್ಸ್ ಇಟ್ಟ ವಿಯಾನ್, ವಿ ಆರ್ ಗೋಯಿಂಗ್ ಫಾರ್ ಅ ಬರ್ಡೇ ಸೆಲೆಬ್ರೇಷನ್. ಓಕೆ ರೆಡಿ? ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ನಾವೆಲ್ಲ ಇವತ್ತು ಒಂದು ಬರ್ಡೇ ಸೆಲೆಬ್ರೇಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಟೀಮ್ ಒಟ್ಟಿಗೆ. ನಮ್ಮ ಟೀಮಲ್ಲಿ ಎಲ್ಲರದ್ದು ಬರ್ಡೇ ಸೆಲೆಬ್ರೇಷನ್ ಬೇರೆ ಬೇರೆ ಥರದಲ್ಲಿ ನೋಡಿರ್ತೀರಾ. ಸೊ ಇದೊಂದು ಸೆಲೆಬ್ರೇಷನ್ ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರುವಂಥ ಒಂದು ಪೆಟ್ಟು. ಆ ಪೆಟ್ಟು ಯಾರು ಅಂತ ತೋರಿಸೋದಕ್ಕಿಂತ ಮುಂಚೆ ನಮ್ಮ ಟೀಮ್ ಅವರು ಒಂದ್ಸತಿ ತೋರಿಸ್ಬಿಡುವ. ಓಕೆ, ಲೆಟ್ಸ್ ಗೋ. ಹಾಯ್, ಹೇಗನ್ಸ್ತಾ ಇದೆ? ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಪೆಟ್ಟದ್ದು. ಸೂಪರ್. ಓಕೆ, ಸೂಪರ್ ಆಯ್ತು. ಎಲ್ರಿಗೂ ಸ್ವಾಗತ. ಗಿಫ್ಟ್ ಯಾರ್ಯಾರು ತಂದಿದ್ದೀರಾ? ಗಿಫ್ಟ್ ಸುಂದರಿದು ಗಿಫ್ಟ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಮತ್ತೆ ನೋಡಿ, ಇವರು ದಾಸು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮ ಪ್ರಾಣಿ ಪಕ್ಷಿಗಳನ್ನೆಲ್ಲ. ತುಂಬಾ ಲೈಕ್ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಮರಿಯಾಗಿದೆ. ಅದ್ರದ್ದು ಕಂಪ್ಲೀಟ್ ಕ್ರೆಡಿಟ್ಸ್, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ದಾಸ್ ಮೇಲಿದೆ. ಕಂಗ್ರಾಚುಲೇಷನ್ ದಾಸ್. ಹೌದು, ತುಂಬಾ ಚೆನ್ನಾಗಿ. ಅವರಿಲ್ಲ ಅಂದ್ರೂ ಬೇರೆ ಅವ್ರ ಹತ್ರ ಮಾತಾಡ್ಕೊಂಡು ಅದನ್ನ ಮೇಂಟೈನ್ ಮಾಡ್ಕೊಳ್ತಾರೆ. ಹಾಗೆ ಇವರು ಕೂಡ ಅಷ್ಟೇ, ಹನುಮಂತ್ ಅವರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮ ಕತ್ತೆಗಳು, ಪ್ರಾಣಿಗಳು, ಪಕ್ಷಿಗಳನ್ನೆಲ್ಲ. ಸೊ ಎಲ್ರಿಗೂ ಒಂಥರ ಕೇರು. ಹಾಗೆ ಇವ್ರನ್ನೆಲ್ಲ ನೋಡಿ, ರಾಜಶೇಖರ್ ಏನೋ ತಂದು ಕೊಟ್ಟಿದ್ದೆ ಸುಂದರಿಗೆ. ಬಾಳೆಹಣ್ಣು ಕೊಟ್ಟಿದ್ದಾರೆ. ಹಾಗೆ ಎಲ್ಲರೂ ಒಂದೊಂದು ಕೊಟ್ಟಿದ್ದಾರೆ. ನೀವೇನೋ ಕೊಟ್ಟಿದ್ದೀರಾ. ಹೇಗನ್ಸ್ತಾ ಇದೆ ಸುಂದರಿನ ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ಕೆ? ಹೌದು, ಸೂಪರ್. 1 ಇಯರ್ ಆಗಿದೆ ಕರೆಕ್ಟ್ ಇವತ್ತಿಗೆ. ಸ್ಯಾಗಿ ಸುಂದರಿಗೆ ಬೀಟ್ರೂಟ್ ಜ್ಯೂಸ್ ಏನೋ ಕೊಟ್ಟಿದ್ಯಾ? ಬಾಳೆಹಣ್ಣು ಕೊಟ್ಟಿದ್ದಾನೆ. ಅವನು ಜಿಮ್ಮಿಗೆ ಹೋಗ್ತಾ ಇದ್ದಾನೆ. ಹೋಗಿ ಬರ್ಬೇಕಾದ್ರೆ ಒಂದು ಬಾಳೆಹಣ್ಣು ಅವನಿಗೆ ತಂದ್ರೆ ಅದನ್ನ ಸುಂದರಿಗೆ ಕೊಡ್ತಾನೆ. ಸೊ ಸಿಪ್ಪೆ ಮಾತ್ರನಾ? ಇಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅಂಡ್ ನೀನು ಕೊಡ್ತಿದ್ದೆ? ಎಲ್ಲ ಕೊಡ್ತಾರೆ. ವಾಟರ್ ಮಿಲನ್ ನೋಡಿ, ನಮಗೂ ಕೊಟ್ಟಿಲ್ಲ. ನವೀನ ವಾಟರ್ ಮಿಲನ್ ಸಿಪ್ಪೆ. ಓಕೆ, ತೊಂದ್ರೆ ಇಲ್ಲ. ಏನೋ ಒಂದು ಹೆಲ್ತ್. ನಾವು ಆಕ್ಚುಲಿ ಕತ್ತೆಗಳಿಗೆ ನಮಗಿಂತ ಒಳ್ಳೆ ಫುಡ್ ಕೊಡ್ತಾ ಇದೀವಿ. ಮಣಿಯವರು ಕಾಯಿ ಪರ್ಚಲ್, ಫ್ಲವರ್ ಕೊಡ್ತಾರೆ ಅವರು. ನೀವು ಒಂದ್ಸತಿ ಕಾಯಿ ಪರ್ಚಲ್ ಮಾಡ್ಕೊಡ್ಬೇಕು, ಸಖತ್ ಅದ್ಭುತವಾಗಿ ಮಾಡ್ತಾರೆ. ಆಮೇಲೆ ಗಣೇಶ ಹುಲ್ಲು ಕುಯ್ಕೊಂಡು ಬಂದು ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಇಷ್ಟೆಲ್ಲ ಪ್ರೀತಿ ತೋರಿಸ್ತಾರೆ. ನಮಗೆ ಒಂದಿನ ಕೊಟ್ಟಿದ್ದಾರೆ ಹೋಗಿತಾರ. ಹುಲ್ಲಲ್ಲ, ನಾವು ಕೋಕ್ ಅದೇ ಯೋಚನೆ ಮಾಡ್ತಾ ಇದ್ದಲ್ಲ ಆಗ್ಲಿಂದ. ಅವಳು ಬಿತ್ಕೊಂಡು ಎಲ್ಲ ಏನೋ ಕೊಟ್ಟಿದ್ದೀನಿ ಅಂತ ಹೇಳಿ. ಕೋಪಿಗೆ ಏನಾದ್ರು ಕೊಟ್ಟಿದ್ದೀರಾ? ಏನು? ಟೀ ಕಾಫಿ ನೋಡಿ, ಹೆಲ್ತಿಗೆ ಅಷ್ಟು ಕೆಟ್ಟದ್ದು ಅದನ್ನೇ ಕೊಟ್ಟಿದ್ದಾರೆ. ಬೀಟ್ರೂಟ್ ಜ್ಯೂಸ್. ಸೋಮ, ಸುಂದರಿ ಬಗ್ಗೆ ನಿನಗೆ ಏನ್ ಅನ್ಸ್ತಾ ಇದೆ? ನೀ ಎಲ್ಲೋದ್ರು ಫಾಲೋ ಮಾಡೋದೆಲ್ಲ ಇದೆಯಾ? ಅಲ್ಲ, ಉಲ್ಟಾ ಹೌದಾ? ಫಾಲೋ ಮಾಡೋದಲ್ಲ, ಇವನ್ ಸುಂದರಿನ ಫಾಲೋ ಮಾಡೋದು. ಸೂಪರ್ ಸೋಮ. ಏನೋ ಒಂದು ಫಾಲೋ ಆಗ್ಬೇಕಷ್ಟೇ. ಸಾಗರ್ದು ಪ್ರೊಫೈಲ್ ತರ. ನಮ್ಮ ಟೀಮಲ್ಲಿ ಸಾಗರ್ದು ಪ್ರೊಫೈಲ್ ಬಗ್ಗೆ ಹೇಳ್ಬಿಡ್ತೀನಿ. ನಮಗೆಲ್ಲ ಒಂದು ಫಾಲೋವರ್ಸ್ ಇರ್ತಾರೆ, ಮತ್ತೆ ನಾವು ಕೆಲವ್ರನ್ನ ಫಾಲೋ ಮಾಡ್ತೀವಿ. ಸೊ ಫಾಲೋವರ್ಸ್ ಅನ್ಫಾಲೋ ಎಲ್ಲ ಮಾಡಿ ಏನೇನೋ ಆಗುತ್ತೆ. ಆದ್ರೆ ನಮ್ಮ ಟೀಮಲ್ಲಿ ಹೈಯೆಸ್ಟ್ ಫಾಲೋವಿಂಗ್ ನಮ್ಮ ಸಾಗರ್ದು. ಹೌದು ನೋಡಿ, ಅವನಿಗಿರೋದು ಫಾಲೋವರ್ಸ್ 1330. ಆದ್ರೆ ಫಾಲೋವಿಂಗ್ ಮಾಡ್ತಾ ಇರೋದು ಮಾತ್ರ 7151 ಜನರನ್ನ. ಈ ತರ ಯಾವ್ದಾದ್ರು ಪ್ರೊಫೈಲ್ ಚಾಲೆಂಜ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆಯಾ ನೋಡಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹೌದು. ಈಗ ನನಗೇನ್ ಗೊತ್ತಾ, ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ಸಾಗರ್, ನಿಂತರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಯಾರ ಹತ್ರನೂ ಇಲ್ಲ.
ಯಾಕಂದ್ರೆ 7,151 ಜನರನ್ನ ಫಾಲೋ ಮಾಡ್ತಾ ಇದೀಯಾ. ಅದ್ರ ಹಿಂದೆ ಏನಿದೆ ಅದ್ರ ಒಂದು ವಿಷಯ ಇದೆ. ಮೊನ್ನೆ ನಮಗೊಂದು ಇದಾಯ್ತಲ್ಲ ಮ್ಯಾಚ್, ಕಥಕಳಿ ಮತ್ತೆ ಮಂಜುಮಲೆ ಎಲ್ಲರಿಗೂ ಕಲ್ಸ್ಕೊಂಡ್ ಬಂದಿದ್ದಾನೆ ಓಟ್ ಚೀಟಿಂಗ್ ಆಗಿದೆ. ಹೌದಾ? ಅಂದ್ರೆ ಏನಾಗಿದೆ? ಶೇರ್ ಮಾಡಿದ್ದೀನಿ ಸ್ಟೋರಿನ ಶೇರ್ ಮಾಡಿದ್ದು. ಹಾಗೆ ಗೆದ್ದಿದ್ದ. ನಿಮ್ ಟೀಮ್ ಅಲ್ಲ? ನೋಡಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಈಗ ಅವನೊಂದು ಇಂಟರ್ವ್ಯೂ ಇದನ್ನ ಮೈಕ್ ಅಂತ ಇಟ್ಕೊಳ್ಳ. ಅಲ್ಲ ಯಾಕೆ ಅದು ಯಾವ ತರ ಅಂದ್ರೆ ನಿಮಗೆ ಫಾಲೋವರ್ಸ್ ಕನ್ಫ್ಯೂಸ್ ಆಯ್ತಾ? ಇಲ್ಲ ಸರ್ ಅವತ್ತು ನನ್ಗಂತಿದ ನೋಡು ನಾನು ಎಷ್ಟು ಫಾಲೋಯಿಂಗ್ ಮಾಡ್ತಾ ಇದ್ದೀನಿ, ನೀನು ಫಾಲೋ ಮಾಡು, ಯಾವ್ದಾರು ಹುಡುಗಿ ಬೀಳ್ತದೆ. ಕಟ್ ಮಾಡುವ, ಯಾಕಂದ್ರೆ ಸಾಗರ್ ಅಂತವನಲ್ಲ. ಅವನ ಹೆಸರು ಅಂದ್ರೆ ಅವನು ಸುಳಿಯಕ್ ಟ್ರೈ ಮಾಡ್ತಾ ಇರೋದೆಲ್ರು. ಅಂತವನಲ್ಲ, ತುಂಬಾ ಚಿನ್ನದಂತ ಮನುಷ್ಯ. ಅದೇನು ಹೇಳ್ತಾ ಇದೆಯಾ? ಅಲ್ಲ ಏನು ಓಕೆ, ಅದು ನಿಂದು ಟಾರ್ಗೆಟ್ ಇದೆಯಾ? 10,000 ಜನರನ್ನ ಫಾಲೋ ಮಾಡುವಂತ ಏಕೈಕ ವ್ಯಕ್ತಿ. ಯಾವ ಚಾಲೆಂಜ್ ಮಾಡ್ತೀನಿ, ಅವರು ಸ್ಯಾಂಡಲ್ವುಡ್, ಬಾಲಿವುಡ್ ಇಲ್ಲ ಯಾವುದೇ ವುಡ್ ಇರ್ಲಿ, ಆದ್ರೆ ಇಷ್ಟೊಂದು ಫಾಲೋವಿಂಗ್ ಮಾಡ್ತಾ ಇರುವಂತವ್ರು ಯಾರು ಇಲ್ಲ ಇಂಡಿಯಾದಲ್ಲಿ. ಹೌದು, ಇದೆಲ್ಲ ತಮಾಷೆಗಾಗಿ. ಆಮೇಲೆ ಸಬ್ಸ್ಕ್ರೈಬ್ ಸೆಲ್ಫ್ ಮಾಡಿ ಅವನಿಗೆ. ನೀವು ಅಷ್ಟೇ, ಅವ್ರು ಫಾಲೋವಿಂಗ್ ಮಾಡಕ್ಕಾಗಲ್ಲ, ಅವ್ರು ಇವನು ಫಾಲೋ ಮಾಡ್ಬೋದು. ಓಕೆ, ನಾವೆಲ್ಲ ಎಕ್ಸ್ಕ್ಯೂಸ್ ಮೀ ಕಟ್ಟೆ ಅಲ್ಲೇ ಕ್ಯಾಮ್ರಾ ಕಡೆ ಎಕ್ಸ್ಕ್ಯೂಸ್ ಮೀ ಕ್ಯಾಮ್ರಾ ಎಕ್ಸ್ಕ್ಯೂಸ್ ಮೀ ಓಕೆ ನೋಡಿ, ಎಲ್ರು ನಾವೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ರನ್ನ ಕೇಳ್ತೀವಿ, ದಯವಿಟ್ಟು ನಮ್ಮನ್ನ ಫಾಲೋ ಮಾಡಿ ಅಂತ. ಸೊ ಸಾಗರಿಗೆ ನೀವು ಯಾರಾದ್ರೂ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರೆ ಅವನಿಗೆ ಹೇಳಿದ್ರೆ ಸಾಕು, ಅವ್ರು ಫಾಲೋ ಮಾಡ್ತಾರೆ, ಅವನೇ ಫಾಲೋ ಮಾಡ್ತಾನೆ. ನಿಮ್ ಯಾರಿಗೇ ಆಗ್ಲಿ ಒಂದು ಫಾಲೋವರ್ ಬೇಕಂದ್ರೆ ಇವನು ಇದಾನೆ. ಆದರ್ಶ ವ್ಯಕ್ತಿ, ಮಾದರಿ ವ್ಯಕ್ತಿ. ಮಾರ್ಕೆಟಿಂಗ್ ಮಾಡ್ಬೇಕಾ, ಓಟ್ ಕೇಳ್ಬೇಕಾ, ಅವನಿಗೆ ಕಲ್ಸಿ ಅವನ್ನೆಲ್ಲ ಶೇರ್ ಮಾಡ್ತಾರೆ. ಅವನು ಎಲ್ಲ ಏನ್ ಗೊತ್ತಾ, ಎಲ್ಲ ಸ್ವಾರ್ಥದಲ್ಲಿ ತುಂಬಿಕೊಂಡಿದೀವಿ, ನಮಗೆ ಮಾತ್ರ ಫಾಲೋವರ್ಸ್ ಇರ್ಬೇಕು ಅಂತ. ಬಟ್ ಅವನ್ ಮೈಂಡ್ ಅಲ್ಲಿ ಇರೋದು ನಾನು ಎಲ್ರಿಗೂ ಫಾಲೋಯಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾರಿದ್ದಾರೆ? ಅವಿನಾಶ್ ಅವರು ಏನಾದ್ರು ಹೇಳಲಿಕ್ಕಿದೆ ಸುಂದರಿ ಬಗ್ಗೆ? ಲೀವ್ ಬಗ್ಗೆ ಅಂದ್ರೆ ಮಾತಾಡ್ತಾರೆ. ಸ್ಪೆಷಲ್ ಫಾರ್ ದಿ ಫಸ್ಟ್ ಟೈಮ್ ಹಾರ್ಟ್ ಹತ್ರ ಕೈ ಇಟ್ಕೊಂಡಾಗ ಅಲ್ಲ ಎಲ್ರು ಸುಂದರಿ ಓಕೆ ಸೂಪರ್ ಸರ್ ಹಂಗೆ ಅಂತ ಹೇಳಿದ್ರು, ನೀನು ಹಾರ್ಟ್ ಹತ್ರ ಕೈ ಇಟ್ಕೊಂಡು. ಅಲ್ಲ ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ಹುಡುಗಿ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಲ್ಲ ಯಾವ್ದು. ಎಂತ ಖುಷಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಮ್ಗೆ ಫುಲ್ ಹ್ಯಾಪಿ. ಅಂದ್ರೆ ಸುಂದರಿ ಎಲ್ಲ ಟ್ರೈನಿಂಗ್ ಎಲ್ಲ ಅಟೆಂಡ್ ಮಾಡ್ತಾಳೆ, ಮತ್ತೆ ನಾವೇನಾದ್ರೂ ಕೊಟ್ರೆ ಅದು ನಮ್ಮಿಂದನೇ ಬರುತ್ತೆ ಪಾಪ. ಅದಕ್ಕೆ ಖುಷಿ. ಅದಕ್ಕೋಸ್ಕರ ವಿರಾಜ್ಪೇಟೆಯಿಂದ ಬಂದಿದ್ದೀವಿ ಸೆಲೆಬ್ರೇಷನ್. ವೆರಿ ನೈಸ್, ಕಮಿಟ್ಮೆಂಟ್ ಮೆಚ್ಚಿದೆ ನಿಮ್ದು. ಹೌದು, ಆಕ್ಚುಲಿ ಇನ್ನೊಂದು ಸುಂದರಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕಸ್ಟಮರ್ ಹೋಸ್ಟಿಂಗ್ ಮಾಡ್ತಾಳೆ, ರೆಸ್ಟೋರೆಂಟ್ ಹೋಗ್ಬಿಟ್ಟು ಊಟ ಟೈಮಲ್ಲಿ ಕರೆಕ್ಟ್ ಆಗಿ ಯಾವ ಟೈಮ್ ಸಿಗುತ್ತೆ ಅಲ್ಲಿ ಹೋಗ್ತಾಳೆ, ಎಲ್ಲ ತಿಂತಾಳೆ, ಇಡ್ಲಿ ತಿಂತಾಳೆ, ಕೇಕ್ ತಿಂತಾಳೆ, ಎಲ್ಲಾನು ಕಸ್ಟಮರ್ಗೆ ತುಂಬಾ ಕ್ಲೋಸ್ ಆಗಿ ಇರುವಂತ ಏಕೈಕ ಒಂದು ಪೆಟ್ ಅಂತಂದ್ರೆ ಅಟ್ ಪ್ರೆಸೆಂಟ್ ಸುಂದರಿನ. ಅದಕ್ಕೆ ಹೆಸರೇ ಇದೆ, ಕ್ವೀನ್ ಆಫ್ ಎವರ್ಗ್ರೀನ್ ಕೌಂಟಿ. ಓ ಮೈ ಗಾಡ್, ಕ್ವೀನ್ ಆಫ್ ಎವರ್ಗ್ರೀನ್ ಕೌಂಟಿ ಅಂತ ನೋಡಿ ಕಸ್ಟಮರೇ ಹೇಳಿರೋದು. ಇನ್ನೊಂದೇನು ಅಂದ್ರೆ ಅವಳು ಫೀಡ್ಬ್ಯಾಕ್ ಅವಳ ಹೆಸರು ಬರುತ್ತೆ, ರಿವ್ಯೂಸ್ ಅವಳ ಹೆಸರು ಬರುತ್ತೆ. ಹೌದು, ನನ್ನ ಮಗ ಹೋಗ್ಬಿಟ್ಟು ಗ್ಲಾಸ್ ಕಿತ್ಕೊಂಡ್ ಬರ್ತಾ ಇದ್ರು ಸುಂದರಿ ಒಟ್ಟಿಗೆ. ಸುಂದರಿರ ಬರ್ಡೇ ವಿಯಾ ನಿಂದು? ಬಪ್ಪ. ಓಕೆ, ದಿಶಾ ಅವರೇ ನೀವು ಅಷ್ಟೇ ಸುಂದರಿಗೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ಏನೋ ಒಂಥರ ಪ್ರೀತಿ ತೋರಿಸ್ತಾ ಇದ್ದೀರಾ, ಹೇಗೆ ಅನ್ಸ್ತಾ ಇದೆ? ಚೆನ್ನಾಗಿದೆ. ಅವಳು ಫಸ್ಟ್ ಇಯರ್ ಬರ್ಡೇ ಅಲ್ವಾ, ಸ್ಪೆಷಲ್ ನನಗೆ. ಹೌದಾ, ಸೂಪರ್, ವೆರಿ ನೈಸ್. ದರ್ಶನ್, ನಿನ್ನ ಸೈಡಿಂದ ಎರಡು ಮಾತು ಏನು? ಅಲ್ಲ ಜೀವನಾನೇ ಶಾನೆ ಬೇಜಾರು. ಅಲ್ಲ ಎಲ್ಲದಕ್ಕೂ ಮಧ್ಯೆ ಬಾಯ್ ಹಾಕ್ತಾನೆ. ಹೌದು, ಏನಕ್ಕೆ ಫೀಲಿಂಗ್ ಏನಿದೆ ಸರ್? ಇವರಿಬ್ರು ಏನ್ ಗೊತ್ತಾ, ಸುಂದ್ರಿದ್ದು. ಓಕೆ, ಈಗ ನೋಡಿ ನಾನು ಇವನು ನಮ್ಮ ಕೌಂಟಿದು ಸುಂದರ, ಅವಳು ಸುಂದರಿ ಅಲ್ಲ, ಅವಳು ಸುಂದರಿ, ಇವನು ಸುಂದರ. ಹೇಗನ್ಸ್ತಾ ಇದೆ? ಖುಷಿ ಆಗ್ತಾ ಇದೆ. ಅದೇ ಖುಷಿ ಇರಲಿ. ಓಕೆ, ಈಗ ನಮ್ಮ ಸುಂದರಿನ ತೋರಿಸ್ಬಿಡೋದಾ? 1 2 3 ಏ ಸುಂದರಿ. ಓಕೆ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸುಂದರಿ, ಹ್ಯಾಪಿ ಬರ್ಡೇ ಟು ಯು.
ಓಕೆ, ಈಗ ಬರ್ಡೇ ಸೆಲೆಬ್ರೇಷನ್ ಕಂಟಿನ್ಯೂ ಮಾಡುವ. ಏನೇನಿದೆ ಕೇಕ್ ಗೀಕ್ ಎಲ್ಲ ಕಟ್ ಮಾಡ್ಬಿಡುವ. ಹಾ, ಚೆನ್ನಾಗಿ ಕಾಣಿಸ್ಬೇಕಲ್ಲ. ಸುಂದರಿ ಬಿಟ್ಟು ಯಾರೋ ತಿಂತಾ ಇದ್ದಾರೆ. ಇದ್ಯಾರ ಹ್ಯಾಪಿ ಬರ್ಡೇ ಟು ಯು. ಸಿಟ್ ಮಾಡು. ಅಲ್ಲಿ ಇನ್ನೊಂದರೆ ಅಲ್ಲಿ sit ಮಾಡು. ಹಾ, ಈಗ ಸಿಟ್ ಮಾಡು. ಸಿಟ್ ಮಾಡು. ಕೇಕ್ ಶೇರ್ ಕೇಳ್ತಿದ್ದೇನೆ ಸಾಗರ್. ಅಯ್ಯಯ್ಯೋ, ಒಂದು ಗ್ಲಾಸ್. ಬಾ ವಿಯನ್, ನಿಕ್ಕೊಂಡು ವಿಯನ್. ಹಬ್ಬ ಇವತ್ತು ಹಬ್ಬ. ಹಾ, ಅವ್ರು ಇದ್ದಾರೆ. ಅವ್ರಿಗೆ ಎದುರ್ಕೋಬಿಟ್ಟ. Meanwhile, ಬಾಸಾಗಿ ನೋಡು. ಇಲ್ಲ ಆಕ್ಚುಲಿ ಏನ್ ಗೊತ್ತಾ, ನಮ್ದೆಲ್ಲ ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ನಮ್ಗೆಲ್ಲ ತಿನ್ನಕ್ ಸಿಕ್ತಿತ್ತು. ಬಟ್ ಈ ಒಂದು ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ನಮ್ಗೆ ಸಿಕ್ಲಿಲ್ಲ. ನಾನು ಆಕ್ಚುಲಿ ತಿನ್ನಕ್ ಹೊರಟಿದೆ ಒಂದು ಬಾಳೆಹಣ್ಣು. ಯಾಕಂದ್ರೆ ಆಸೆ ಆಗುತ್ತಲ್ಲ, ಅದು ಕಚ್ಕೊಂಡು ತಿನ್ಬೇಕಂದ್ರೆ ನಾವು ಒಂದು ತಿಂದ್ರು ಅಂತ. ಹೌದು ಅಲ್ಲ, ಇದು ಬರಗೆಟ್ಟು ತಿಂದಂಗಿದೆ. ಹೌದು. ನಿನಗೆ ಯಾರು ತಿನ್ನಕ್ಕಿದೆ? ಇಲ್ಲ ಸರ್, ಕೇಕ್ ಕೊಟ್ಟಿದ್ರಲ್ಲ ಸರ್. ಕನ್ಫ್ಯೂಷನ್ ಬಟ್ ತಿಂದಿದ್ದಾನೆ. ನಾವು ಹೊಟ್ಟೆಗೆ ಹಾಕೊಳ್ಳೋದಲ್ಲ, ಏನು ತೊಂದರೆ ಇಲ್ಲ. ನನಗಂತೂ ತುಂಬಾ ಖುಷಿ, ಯಾಕಂದ್ರೆ ಸುಂದರಿ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ನೀನ್ ಯಾಕೆ ಹೋಗಂಗೆ ನೋಡ್ತಾ ಇದೀಯಾ? ಓಕೆ, ಆಕ್ಚುಲಿ ಸುಂದರಿದು ಅಮ್ಮ ಬಂದಿದ್ದು ಮತ್ತೆ ಕೋಕ್ ನಮ್ಮ ಕೌಂಟಿಗೆ ಬಂದಿದ್ದು ಒಂದೇ ವರ್ಷ. ಅಲ್ಲಿಂದ ತುಂಬಾ ನಮ್ಮ ಕೌಂಟಿಯಲ್ಲಿ ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಆದ್ರೆ ಲಕ್ಕಿನ ಕರ್ಕೊಂಡ್ ಬಂದಿದ್ ಯಾರು? ನೀನೇ. ಆದ್ರೆ 2 ಕತ್ತೆಗಳು, ಸಾರಿ, 1 ಕತ್ತೆ ಮತ್ತೆ ಕೋಕ್ ಸೇಮ್ ಇಯರ್ ಬಂದಿದೆ. ಸಾರಿ ಕೋಕ್, ಅದು ಕತ್ತೆ ಒಂದು. ನಾನ್ ಬಂದ್ಮೇಲೆ ನಾನ್ ಲಕ್ಕಿನ ಕರ್ಕೊಂಡ್ ಬಂದಿದ್ದು. ಆಯ್ತು, ಲಕ್ಕಿನ ಕರ್ಕೊಂಡು ಬಂದಂತ ಕೋಕ್ ಅವರು ಇವಾಗ ಹೇಗ್ ಅನ್ಸ್ತಾ ಇದೆ ಕೋಕ್? ಹೌ ಡು ಯು ಫೀಲ್? ಈಗ ಒಂದು ಮಗು ನೋಡಿ, ಇಲ್ಲ ಇನ್ನೊಂದು ಮಗು. ಹೇಗ್ ಅನ್ಸ್ತಾ ಇದೆ? ಈ ಮಗುಗೆ 4 ವರ್ಷ ಅದೇ ಹೈಟ್ ಇದೆ, ಅದಕ್ಕೆ 1 ವರ್ಷ ಅದು ಅದೇ ಹೈಟ್ ಇದೆ. ಅಲ್ಲಿಗೆ ಯಾರಾದ್ರೂ ಸುಂದರಿಯನ್ನು ನೋಡಕ್ ಬರೋರು ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಬಂದ್ರೆ ಮೀಟ್ ಮಾಡ್ಕೊಳ್ಳಿ, ಫೋಟೋ ತಗೊಳ್ಳಿ. ತುಂಬಾ ಒಳ್ಳೆ ಫೀಲಿಂಗು. ಮಕ್ಳಿಗೂ ಫೀಡ್ ಎಲ್ಲ ಮಾಡ್ಬೋದು ನಮ್ಮ ಕತ್ತೆಗಳಿಗೆ. ಸೊ ಎನಿವೇಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಮಾಡಿ, ಎಲ್ಲ ಮಾಡಿ. ಟೇಕ್ ಕೇರ್ ಎಲ್ಲ. ಬಾಯ್ ಬಾಯ್. ಇದೇ ತರ ಪ್ರೀತಿ ತೋರಿಸಿ ಎಲ್ಲ ಪ್ರಾಣಿಗಳಿಗೆ. ತುಂಬಾ ಪ್ರಾಣಿಗಳಿದೆ, ಆಲ್ಮೋಸ್ಟ್ ಪಕ್ಷಿಗಳು ಅದು ಇದು ಅಂತ ಸಿಕ್ಕಾಪಟ್ಟೆ ಇದೆ. ನಮ್ಗೆ ಒಬ್ರಿಗೆ ಪ್ರೀತಿ ಕೊಡಕ್ಕಾಗಲ್ಲ, ಇಷ್ಟೆಲ್ಲ ಜನರು ಸೇರ್ಕೊಂಡು ಪ್ರೀತಿ ಕೊಡ. ಈಗ ನಾನು ಆಕ್ಚುಲಿ ಏನ್ ಗೊತ್ತಾ, ವಿಯಾನಿಗೆ ಹೇಳಿದ್ದು, ನಾನು ಏನಾದ್ರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಎಕ್ಸ್ಕ್ಯೂಸ್ ಮೀ ಹೇಳ್ಬೇಕು ಅಂತ ಅದನ್ನೇ ಹೇಳ್ತಾ ಇರ್ತಾನೆ ಇವಾಗ. ವಿಯಾನ್ ಸರಿ, ಬಾಯ್ ಅನ್ನು ಕ್ಲೋಸ್ ಮಾಡು. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಅಂಡ್